ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಗದ್ಯ 14 ಗಾಂಧೀಜಿ ಜೀವನದ ನೈಜ ಸಂಗತಿಗಳು ಎಂಬ ಗದ್ಯ ಪಾಠವನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ಮುಂದೆ ಕಾಣುವಂಥ ಬೆಲ್ ಐಕಾನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಈಗ ಗದ್ಯವನ್ನು ಪ್ರಾರಂಭಿಸೋಣ. ಮಕ್ಕಳ, ನಿಮಗೆಲ್ಲರಿಗೂ ಕಾಣ್ತಾ ಇದೆ ಅಲ್ವಾ? ಯಾರ ಚಿತ್ರ ಇದು? ಹಾಂ, ಹೇಳಿ ನೋಡೋಣ. ಗಾಂಧೀಜಿ. ಮತ್ತು ಹಿಂದೆ ಏನು ಕಾಣ್ತಾ ಇದೆ? 3 ಕೋತಿಗಳು ಸಹ ಕಾಣ್ತಾ ಇದೆ. ಮತ್ತು ಒಂದು ಹುಡುಗನೂ ಕೂಡ ಕೂತಿದ್ದಾನೆ ಅಲ್ವಾ? ನೋಡಿ, ಆ ಕೋತಿಗಳು ಏನಂತ ಹೇಳ್ತಾವಂತ ಸಂಕೇತ ನಿಮಗೂ ಗೊತ್ತಿದೆ ಅಲ್ವಾ? ಕೆಟ್ಟದನ್ನು ಮಾತನಾಡಬಾರ್ದು, ಕೆಟ್ಟದನ್ನು ನೋಡಬಾರದು, ಕೆಟ್ಟದನ್ನು ಏನು ಮಾಡಬಾರ್ದು, ಕೇಳ್ಕೂಡ್ದು ಅಂತೇಳಿ. ಅದೇ ರೀತಿ ಈಗ ಮೊದಲನೆಯ ಪ್ಯಾರವನ್ನು ಗಮನಿಸ್ತಾ ಹೋಗೋಣ. ಒಂದು, ಬಾಪೂಜಿ ಅಂಗಿ ಏಕೆ ತೊಡುವುದಿಲ್ಲ? ಪ್ರಶ್ನೆ. ಮೊದಲಿಗೆ ಏನೋ ಪ್ರಶ್ನೆ ಇದೆ. ಬಾಪೂಜಿಯನ್ನು ಭೇಟಿಯಾಗಲು ಅನೇಕ ಮಕ್ಕಳು ಆಗಾಗ ಬರುತ್ತಿದ್ದರು. ಒಂದು ದಿನ ಅಲ್ಲಿ ಬಂದ ಒಬ್ಬ ಬಾಲಕನಿಗೆ ಬಾಪೂಜಿಯ ವೇಷಭೂಷಣ ಕಂಡು ತುಂಬ ವ್ಯಸನವಾಯಿತು. ಇಷ್ಟೊಂದು ದೊಡ್ಡ ಬಾಪು, ಅವನ ಮೈ ಮೇಲೆ ಒಂದು ಅಂಗಿಯೂ ಇಲ್ಲವಲ್ಲ. ಅವನಿಂದ ತಡೆಯಲಾಗಲಿಲ್ಲ. ಕೇಳಿಯೇ ಬಿಟ್ಟ. ಬಾಪೂಜಿ, ತಾವು ಅಂಗಿ ಏಕೆ ತೊಡುವುದಿಲ್ಲ? ಗಾಂಧೀಜಿಯನ್ನು ನೋಡೋಕ್ಕೋಸ್ಕರ ಮಕ್ಕಳೆಲ್ಲ ಒಂದ್ಸಲಿ ಬಂದಿದ್ದರು. ಆಗ ಅದರಲ್ಲಿ ಒಬ್ಬ ಹುಡುಗ ಏನು ಮಾಡ್ತಾನೆ, ಗಾಂಧೀಜಿನ ಕೇಳ್ತಾನೆ, ಬಾಪು ನೀವು ಯಾಕೆ, ನಾವು ಗಾಂಧೀಜಿನ ಏನಂತ ಕರಿತೀವಿ ಪ್ರೀತಿಯಿಂದ? ಬಾಪು ಅಂತಲ್ವಾ? ಬಾಪೂಜಿ, ನೀವು ಯಾಕೆ ಅಂಗಿಯನ್ನು ತೊಡುತ್ತಾ ಇಲ್ಲ ಅಂತ ಕೇಳ್ತಾನೆ. ಆಗ ಬಾಪೂಜಿಯ ವೇಷಭೂಷಣ ಕಂಡು ತುಂಬ ವ್ಯಸನವಾಯಿತು. ಅವನಿಗೆ ಬೇಜಾರಾಗುತ್ತೆ. ಅಯ್ಯೋ, ಇಷ್ಟು ದೊಡ್ಡ ಬಾಪು ಬಟ್ಟೆನೇ ಹಾಕ್ಕೊಳಲ್ವಲ್ಲ ಅಂಥೇಳಿ. ಇಷ್ಟೊಂದು ದೊಡ್ಡ ಬಾಪು ಯಾಕೆ ಬಟ್ಟೆ ಹಾಕ್ಕೊಳಲ್ಲ, ಅಂಗಿ ಇಲ್ಲ. ಅವನಿಂದ ತಡೆಯಾಗಲೇ ಇಲ್ಲ. ಅವನೇನು ಮಾಡ್ತಾನೆ, ಒಂದು ಪ್ರಶ್ನೆ ಕೇಳ್ತಾನೆ. ಬಾಪೂಜಿ, ತಾವು ಅಂಗಿ ಏಕೆ ತೊಡುವುದಿಲ್ಲ? ನೀವು ಯಾಕೆ ಅಂಗಿ ಹಾಕ್ಕೊಳಲ್ಲ ಅಂತೇಳಿ ಕೇಳ್ತಾನೆ. ಅದಕ್ಕೆ ಬಾಪು ಹೇಳ್ತಾರೆ, ಬಾಪು ಹುಡುಗನನ್ನು ಮುದ್ದಿಸುತ್ತಾ ನುಡಿದರು, ಮಗು, ನನ್ನ ಹತ್ತಿರ ಹಣ ಎಲ್ಲಿದೆ? ನಾನು ತುಂಬ ಬಡವ, ಅಂಗಿಗಾಗಿ ಹಣ ಎಲ್ಲಿಂದ ತರಲಿ? ಹುಡುಗನ ಹೃದಯ ಕರಗಿ ನೀರಾಯಿತು. ಆತ ಹೇಳಿದ, ನನ್ನ ಅಮ್ಮನಿಗೆ ಹೊಲಿಗೆ ಬರುತ್ತದೆ ನೋಡಿ. ಆಕೆಯೇ ನನ್ನ ಎಲ್ಲ ಅರಿವೆಗಳನ್ನು ಹೊಲಿಯುತ್ತಾಳೆ. ನಾನು ನನ್ನ ಅಮ್ಮನಿಗೆ ಹೇಳಿ ನಿಮಗಾಗಿ ಅಂಗಿ ಹೊಲಿಸಿ ಕೊಡುತ್ತೇನೆ. ಆಗ ನೀವು ಹಾಕಿಕೊಳ್ಳುವಿರಾ? ಹುಡುಗ ಏನು ಮಾಡ್ತಿದ್ದಾನೆ, ಬಾಪುನ ಕೇಳ್ತಾನೆ, ಬಾಪೂಜಿ ನೀವು ಅಂಗಿ ಹಾಕ್ಕೊಳಲ್ವಲ್ಲ, ಅದಕ್ಕೋಸ್ಕರ ಯಾಕೆ ಹಾಕಲ್ಲ ನೀವು ಅಂದಾಗ ಬಾಪೂಜಿ ಹೇಳ್ತಾರೆ, ನನ್ನ ಹತ್ರ ದುಡ್ಡಿಲ್ಲ ಮಗ, ಹಾಗಾಗಿ ನಾನು ಅಂಗಿಯನ್ನು ಹಾಕಲ್ಲ, ನಾನು ತೀರಾ ಬಡವ ಅಂತ ಹೇಳ್ತಾನೆ. ಆಗ ಹುಡುಗ ಏನು ಮಾಡ್ತಾನೆ, ನಮ್ಮ ಅಮ್ಮನ ಹತ್ರ ಒಂದು ಹೊಲಿಗೆ ಯಂತ್ರ ಇದೆ, ಅದರಿಂದ ನನ್ನ ಬಟ್ಟೆಯನ್ನು ತಾಯಿ ಹೊಲಿತಾಳೆ. ನಿಮಗೂ ಏನು ಮಾಡ್ತೀನಿ, ಬಟ್ಟೆಯನ್ನು ಹೊಲಿಸ್ಕೊಂಡು ಬರ್ತೀನಿ, ಅಂಗಿಯನ್ನು ಹೊಲಿಸ್ಕೊಂಡು ಬರ್ತೀನಿ, ನೀವು ಹಾಕ್ಕೊಳ್ತೀರಾ ಅಂತ ಕೇಳ್ತಾ ಇದ್ದಾನೆ. ಈಗ ಮುಂದೆ ಗಮನಿಸೋಣ. ನಿನ್ನ ಅಮ್ಮ ಎಷ್ಟು ಅಂಗಿ ಹೊಲಿಯಬಲ್ಲಳು? ಬಾಪು ಕೇಳಿದರು. ಹುಡುಗ ನುಡಿದ, ನಿಮಗೆ ಎಷ್ಟು ಬೇಕು? 1, 2, 3, ನೀವು ಕೇಳಿದಷ್ಟು ಹೊಲಿದು ಕೊಡುವಳು. ಬಾಪು ವಿಚಾರ ಮಾಡುತ್ತಾ ನುಡಿದರು, ನಾನು ಒಬ್ಬನೇ ಅಂಗಿ ಹೇಗೆ ತೊಡಲಿ? ಬಾಲಕ ನುಡಿದ, ಎಷ್ಟು ಅಂಗಿ ತಂದರೆ ನಿಮ್ಮ ಕೆಲಸವಾಗಬಹುದು? ನಾನು ನನ್ನ ಅಮ್ಮನಿಂದ ಅಷ್ಟೇ ಅಂಗಿ ಹೊಲಿಸಿ ತರುವೆ. ಹೇಳಿರಿ ಬಾಪು, ಎಷ್ಟು ಅಂಗಿ ಬೇಕು ನಿಮಗೆ? ಹುಡುಗನ ಆಗ್ರಹ ಕಂಡು ಬಾಪು ನುಡಿದರು, ಮಗು, ನನಗೆ 40 ಕೋಟಿ ಬಂಧು ಭಗಿನಿಯರಿದ್ದಾರೆ. ಎಲ್ಲಿಯವರೆಗೆ ಎಲ್ಲರ ಮೈ ಮೇಲೆ ಅಂಗಿ ಇರುವುದಿಲ್ಲವೋ ಅಲ್ಲಿಯವರೆಗೆ ನಾನೊಬ್ಬನೇ ಹೇಗೆ ಹಾಕಿಕೊಳ್ಳಲಿ? ನಿನ್ನ ಅಮ್ಮ ಎಲ್ಲರಿಗೂ ಹೊಲಿಯಬಲ್ಲಳೆ? ಇಷ್ಟು ನುಡಿದ ಬಾಪು ಹುಡುಗನನ್ನು ನೋಡತೊಡಗಿದರು. ಹುಡುಗ ವಿಚಾರದಲ್ಲಿ ಬಿದ್ದ. 40 ಕೋಟಿ ಬಂಧು ಭಗಿನಿಯರು, ನಿಜ ಬಾಪು, ಸರಿಯಾಗಿಯೇ ಹೇಳುತ್ತಿದ್ದಾರೆ. ಎಲ್ಲಿಯವರೆಗೆ ಅವರೆಲ್ಲರಿಗೂ ಅಂಗಿ ಸಿಗುವುದಿಲ್ಲವೋ ಬಾಪು ಒಬ್ಬರೇ ಹೇಗೆ ಹಾಕಿಕೊಳ್ಳುವರು? ಬಾಪು ಕೇಳ್ತಾರೆ, ನಿನ್ನ ಅಮ್ಮ ಎಷ್ಟು ಅಂಗಿ ಹೊಲಿತಾಳೆ ನನಗೋಸ್ಕರ ಅಂತ ಕೇಳಿದಾಗ ಹುಡುಗ, ನಿಮಗೆ ಎಷ್ಟು ಬೇಕೋ ಅಷ್ಟು ಹೊಲಿಸ್ಕೊಡ್ತೀನಿ, 1 ಬೇಕಾ, 2 ಬೇಕಾ, 3 ಬೇಕಾ, ಅಷ್ಟು ಹೊಲಿಸ್ಕೊಡ್ತೀನಿ ಅಂತಾನೆ. ಆಗ ಬಾಪು ಹೇಳ್ತಾರೆ, ನಾನು ಒಬ್ಬನೇ ಇಲ್ಲ ಮಗು, ನನ್ನ ಜೊತೆ 40 ಎಷ್ಟು ಜನ ಇದ್ದಾರೆ, ನಾನು ಒಬ್ಬನೇ ಇಲ್ಲ, ನನ್ನ ಜೊತೆ 40 ಕೋಟಿ ಬಂಧು ಭಗಿನಿಯರಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೊಂದು ಜನ, ಎಲ್ಲಿಯವರೆಗೆ ಅವ್ರ ಹತ್ರ ಹಾಕ್ಕೊಳಕ್ಕೂ ಕೂಡ ಒಂದು ತುಂಡು ಬಟ್ಟೆ ಕೂಡ ಏನೂ ಇಲ್ಲ. ಒಂದು ಹೊತ್ತಿನ ಬಟ್ಟೆ ಹಾಕ್ಕೊಳಕ್ಕೂ ಅವರಿಗೂ
ಇಲ್ಲ, ಅಷ್ಟು ತೀರ ಬಡವರು ಕೂಡ ಇದ್ದಾರೆ, ಅವರಿಗೆಲ್ಲ ನೀನು ಅಂಗಿನ ಹೊಲಿಸ್ಕೊಡ್ತೀಯಾ ಅಂತ ಕೇಳ್ತಿದ್ದಾರೆ. ನಿನ್ನ ಅಮ್ಮ ಎಲ್ಲರಿಗೂ ಹೊಲಿಯಬಲ್ಲಲೆ? ಇಷ್ಟು ನುಡಿದ ಬಾಪು ಹುಡುಗನನ್ನು ನೋಡ್ತಾರೆ. ಆಗ ಹುಡುಗ ವಿಚಾರದಲ್ಲಿ ತೊಡಗ್ಬಿಟ್ಟು 40 ಕೋಟಿ ಬಂಧು ಭಗಿನಿಯರು ನಿಜ, ಬಾಪು ಸರಿಯಾಗಿ ಹೇಳುತ್ತಿದ್ದಾರೆ. ಎಲ್ಲಿವರೆಗೆ ಅವರಿಗೆಲ್ಲ ಅಂಗಿ ಸಿಗೋದಿಲ್ಲವೋ ಬಾಪು ಹೇಗೆ ಹಾಕ್ಕೊಳ್ತಾರೆ ಅಂಥೇಳಿ ಯೋಚನೆ ಮಾಡ್ಕೊಳ್ತಿ ಸುಮ್ಮನಾಗ್ತಾನೆ. ಈಗ 2ನೇ ಘಟನೆ, ಅರ್ಧ ಆಣೆ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನದು. ಚರಕ ಸಂಘದ ಸಹಾಯಾರ್ಥವಾಗಿ ಹಣ ಶೇಖರಿಸುತ್ತಾ ಗಾಂಧೀಜಿ ಹಳ್ಳಿ ಪಟ್ಟಣಗಳಲ್ಲಿ ಯಾತ್ರೆ ಮಾಡುತ್ತಿದ್ದರು. ಒಂದು ಸಲ ಒರಿಸ್ಸಾದಲ್ಲಿ ಪ್ರವಾಸ ಮಾಡುತ್ತಿದ್ದಾಗ ಒಂದು ಸಭೆಯಲ್ಲಿ ಗಾಂಧೀಜಿ ಭಾಷಣ ಮಾಡುತ್ತಾ ಇದ್ದರು. ಭಾಷಣ ಮುಗಿದೊಡನೆ ಒಬ್ಬ ಬಡ ಮುದುಕಿ ಸಭೆಯಿಂದ ಎದ್ದು ಬಂದಳು. ಅವಳ ಕೂದಲೆಲ್ಲ ಬೆಳ್ಳಗಾಗಿತ್ತು, ಸೊಂಟ ಬಗ್ಗಿತ್ತು, ಚಿಂದಿ ವಸ್ತ್ರ ತೊಟ್ಟಿದ್ದಳು. ಸ್ವಯಂ ಸೇವಕರು ಅವಳನ್ನು ಗಾಂಧೀಜಿಯವರ ಬಳಿ ಬರಲು ಬಿಡಲಿಲ್ಲ. ಆದರೂ ಅವಳು ಹೇಗೋ ಜಗಳ ಮಾಡಿ ಗಾಂಧೀಜಿಯವರ ಬಳಿ ತಲುಪಿದಳು. ದರ್ಶನ ಮಾಡಲು ಬಂದೆ ಎನ್ನುತ್ತಾ ಆಕೆ ಬಾಪುವಿನ ಪಾದಗಳನ್ನು ಮುಟ್ಟಿ ಸೊಂಟದಿಂದ ಒಂದು ಅರ್ಧ ಆಣೆಯನ್ನು ಅವರ ಪಾದಗಳ ಬಳಿ ಇಟ್ಟು ಹೊರಟು ಹೋದಳು. ಗಾಂಧೀಜಿ ಅದನ್ನು ತೆಗೆದುಕೊಂಡು ತಮ್ಮ ಬಳಿ ಇಟ್ಟುಕೊಂಡರು. ಸೇಠ್ ಜಮನ್ಲಾಲ್ ಬಜಾಜರು ಚರಕ ಸಂಘದ ಲೆಕ್ಕಪತ್ರ ಇಡುವವರಾಗಿದ್ದರು. ಲೆಕ್ಕದಲ್ಲಿ ಕೂಡಿಸಲು ಅವರು ಬಾಪುವಿನ ಹತ್ತಿರವಿದ್ದ ಅರ್ಧಾಣೆಯನ್ನು ಕೇಳಿದರು. ಆದರೆ ಕೊಡಲು ಬಾಪು ಒಪ್ಪಲಿಲ್ಲ. ಚರಕ ಸಂಘದ ಸಹಾಯಾರ್ಥವಾಗಿ ಅವರು ಒಂದು ಸಂಘವನ್ನು ಕಟ್ಕೊಂಡಿದ್ರು. ಅದರ ಹೆಸರು ಚರಕ ಸಂಘ. ಬಟ್ಟೆಯನ್ನು ಹೊಲಿಯೋಕ್ಕೋಸ್ಕರ ಬಾಪು ಏನನ್ನು ಬಳಸ್ತಾ ಇದ್ರು? ಚರಕವನ್ನು ಬಳಸ್ತಾ ಇದ್ರು ಅಲ್ವಾ. ಆ ಸಂಘದ ಸಹಾಯಾರ್ಥವಾಗಿ ಹಣವನ್ನು ಶೇಖರಣೆ ಮಾಡ್ತಾಯಿದ್ರು ಗಾಂಧೀಜಿ. ಆಗ ಪಟ್ಟಣಗಳಲ್ಲಿ ಯಾತ್ರೆ ಮಾಡುತ್ತಿದ್ದರು. ಒಂದು ಸಲ ಒರಿಸ್ಸಾದಲ್ಲಿ ಪ್ರವಾಸ ಹೋಗಿದ್ರು. ಅವರು ಒರಿಸ್ಸಾಕ್ಕೆ ಹೋಗಿದ್ದಾಗ ಒಂದು ಸಭೆಯಲ್ಲಿ ಗಾಂಧೀಜಿ ಭಾಷಣ ಮಾಡುತ್ತಾ ಇದ್ದರು. ಭಾಷಣ ಮುಗಿದೊಡನೆ ಒಬ್ಬ ಬಡ ಮುದುಕಿ ಸಭೆಯಿಂದ ಎದ್ದು ಬರ್ತಾಳೆ. ಒಬ್ಬ ಮುದುಕಿ ಬರ್ತಾಳೆ. ಭಾಷಣ ಮುಗಿದೊಡನೆ ಬಡ ಮುದುಕಿ ಸಭೆಯಿಂದ ಎದ್ದು ಬಂದು ಅವಳ ಕೂದಲೆಲ್ಲ ಬೆಳ್ಳಗಾಗಿತ್ತು, ಸೊಂಟ ಎಲ್ಲ ಬಗ್ಗಿತ್ತು, ಚಿಂದಿ ವಸ್ತ್ರ ತೊಟ್ಟಿದ್ದಳು. ಸ್ವಯಂ ಸೇವಕರು ಅವಳನ್ನು ಗಾಂಧೀಜಿಯವರ ಬಳಿ ಬರಲು ಬಿಡಲಿಲ್ಲ. ಎಲ್ಲ ಹಣ ಕೊಡ್ತಾ ಇದ್ರಲ್ಲ, ಇವಳು ಬಂದಳು. ಆದರೂ ಅವಳು ಹೇಗೋ ಜಗಳ ಮಾಡಿ ಗಾಂಧೀಜಿಯವರ ಬಳಿ ತಲುಪಿದಳು. ಏನು ಮಾಡ್ತಾಳೆ ಅವಳು ಎಲ್ಲರ ಹತ್ರನ ಜಗಳ ಮಾಡ್ಕೊಂಬಿಟ್ಟು ಗಾಂಧೀಜಿ ಹತ್ರ ಬರ್ತಾಳೆ. ಬಂದ್ಬಿಟ್ಟು ದರ್ಶನ ಮಾಡಲು ಬಂದೆ, ನಾನು ಗಾಂಧೀಜಿನ ನೋಡಬೇಕು, ಅದಕ್ಕೋಸ್ಕರ ಬಂದೆ ಎನ್ನುತ್ತಾ ಬಾಪುವಿನ ಪಾದಗಳನ್ನು ಮುಟ್ಟಿ ಸೊಂಟದಿಂದ ಒಂದು ಅರ್ಧ ಆಣೆಯನ್ನು ಅವರ ಪಾದಗಳ ಬಳಿ ಇಟ್ಟು ಹೊರಟು ಹೋದಳು. ಏನು ಮಾಡ್ತಾಳೆ? ಸೊಂಟದಿಂದ ಒಂದು ಅರ್ಧ ಆಣೆಯನ್ನು ತೆಗಿತಾಳೆ, ಅವರ ಪಾದಗಳ ಬಳಿ ಇಟ್ಟು ಹೊರಟು ಹೋಗ್ತಾಳೆ. ಗಾಂಧೀಜಿ ಅದನ್ನು ತೆಗೆದುಕೊಂಡು ತಮ್ಮ ಬಳಿ ಇಟ್ಟುಕೊಂಡರು. ಗಾಂಧೀಜಿ ಏನು ಮಾಡ್ತಾರೆ? ಆ ಅರ್ಧ ಆಣೆಯನ್ನು ತನ್ನ ಬಳಿ ಇಟ್ಕೊಳ್ತಾರೆ. ಸೇಠ್ ಜಮನ್ಲಾಲ್ ಲೆಕ್ಕ ಇವರು ಪತ್ರ ಇಡುವವರು. ಬಜಾಜರು ಚರಕ ಸಂಘದ ಲೆಕ್ಕಪತ್ರ ಇಡುವವರಾಗಿದ್ದರು. ಲೆಕ್ಕದಲ್ಲಿ ಕೂಡಿಸಲು ಅವರು ಬಾಪುವಿನ ಹತ್ತಿರವಿದ್ದ ಅರ್ಧ ಆಣೆಯನ್ನು ಕೇಳಿದರು. ಆದರೆ ಕೊಡಲು ಬಾಪು ಒಪ್ಪಲಿಲ್ಲ. ಅಲ್ಲಿ ಇದ್ದಂಥ ದುಡ್ಡನ್ನೆಲ್ಲ ಅವರು ಜೋಡಿಸಿದ್ರು. ಆಗ ಬಾಪು ಹತ್ರ ಕೇಳ್ತಾರೆ, ಆ ಅರ್ಧ ಆಣೆಯನ್ನು ಕೊಡಿ ಬಾಪು, ನಾನು ಲೆಕ್ಕ ಹಾಕ್ಕೊಳ್ತೀನಿ ಅಂದಾಗ ಬಾಪು ಇಲ್ಲ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಈಗ ಜಮನಲಾಲರು ನಗುತ್ತಾ ನುಡಿದರು, ಚರಕ ಸಂಘದ ಸಾವಿರಾರು ರೂಪಾಯಿಗಳ ಚೆಕ್ಕುಗಳನ್ನು ನಾನು ತೆಗೆದುಕೊಳ್ಳುತ್ತೇನೆ. ಈ ಅರ್ಧ ಆಣೆಗೆ ನಿಮಗೆ ನನ್ನಲ್ಲಿ ವಿಶ್ವಾಸವಿಲ್ಲವೇ? ಗಾಂಧೀಜಿ ನೋಡಿದರು. ಆಗ ಹೇಳ್ತಾರೆ, ಆ ಸಾವಿರಾರು ರೂಪಾಯಿಗಳಿಗಿಂತ ಈ ಅರ್ಧ ಆಣೆ ಬೆಲೆ ಹೆಚ್ಚಿನದು. ಲಕ್ಷಗಟ್ಟಲೆ ಹಣವಿದ್ದವ 1-2 ಸಾವಿರ ಕೊಟ್ಟರೆ ಅದೇನು ಅಷ್ಟು ದೊಡ್ಡ ಮಾತಲ್ಲ. ಆದರೆ ಈ ಅರ್ಧ ಆಣೆ ಆ ಮುದುಕಿಯ ಇಡೀ ಜೀವನಮಾನದ ಗಳಿಕೆಯೇ ಆಗಿರಬಹುದು. ಆಕೆ ತನ್ನ ಸರ್ವಸ್ವವನ್ನೇ ಕೊಟ್ಟಿದ್ದಾಳೆ. ಎಷ್ಟೊಂದು ಉದಾರ, ಎಷ್ಟೊಂದು ದೊಡ್ಡ ಮನಸ್ಸು ಅವಳದು, ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾಳೆ ಆಕೆ. ಅದಕ್ಕೆ ನನ್ನ ಹೃದಯದಲ್ಲಿ ಈ ಅರ್ಧ ಆಣೆ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೌಲ್ಯದ್ದಾಗಿದೆ. ಜಮನ್ಲಾಲರು ಏನು ಮಾಡ್ತಾರೆ? ಏನು ಬಾಪು, ನಾನು ಅಷ್ಟೊಂದು ಚೆಕ್ಕುಗಳನ್ನು ಎಲ್ಲ ನಿಮ್ಮ ನಿರ್ವಹಿಸ್ತೀನಿ, ಲಕ್ಷ ಚೆಕ್ಕುಗಳನ್ನೆಲ್ಲ ನಾನೇ ಇಟ್ಕೊಂಡಿರ್ತೀನಿ, ನೀವು ಅದನ್ನೇ ಕೇಳಲ್ಲ. ಈಗ ಅರ್ಧ ಆಣೆಗೆ ನಾನು ಏನಾದರೂ ಕತ್ಕೊಂಡು ಹೋಗ್ತೀನಿ ಅಂತ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳಿದಾಗ ಗಾಂಧೀಜಿ ಹೇಳ್ತಾರೆ, ಆ ಸಾವಿರಾರು ರೂಪಾಯಿಗಳಿಗಿಂತ ಈ ಅರ್ಧ ಆಣೆ ಬೆಲೆ ಹೆಚ್ಚಿನದು. ಆ ಸಾವಿರಾರು ರೂಪಾಯಿಗಳಿಗಿಂತ ಈ ಅರ್ಧ ಆಣೆಯ ಬೆಲೆ ಹೆಚ್ಚಿನದು. ಏಕೆಂದರೆ ಆ ಅರ್ಧ ಆಣೆ ಆ ಮುದುಕಿಯ ಇಡೀ ಜೀವಮಾನದ ಗಳಿಕೆ ಆಗಿರ್ಬೋದು. ಆ ಅರ್ಧ ಆಣೆ ಆ ಮುದುಕಿಯ ಜೀವಮಾನದ ಗಳಿಕೆ ಆಗಿರಬಹುದು. ಆಕೆ ತನ್ನ ಸರ್ವಸ್ವವನ್ನೇ ಕೊಟ್ಟಿದ್ದಾಳೆ. ಎಷ್ಟೊಂದು ಉದಾರ, ಎಷ್ಟೊಂದು ದೊಡ್ಡ ಮನಸ್ಸು. ಅವಳು ಏನು ಮಾಡಿದ್ದಾಳೆ? ತನ್ನ ಸರ್ವಸ್ವವನ್ನು ನನಗೆ ಕೊಟ್ಟು ಹೋಗಿದ್ದಾಳೆ ಆ ಅರ್ಧ ಆಣೆಯ ಮೂಲಕ.
ಅವಳ ಮನಸ್ಸು ಎಷ್ಟು ದೊಡ್ಡದು, ಅವಳು ತ್ಯಾಗ ಮಾಡಿದ್ದಾಳೆ ಅಂತ ಹೇಳಿ ಅವರೇ ಹೇಳ್ತಿದ್ದಾರೆ. ಅದಕ್ಕೆ ನನ್ನ ಹೃದಯದಲ್ಲಿ ಈ ಅರ್ಧಾಣೆಗೆ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೌಲ್ಯವಿದೆ, ಇದು ನನಗೆ ಬಹಳ ಅಮೂಲ್ಯವಾದದ್ದು ಅಂಥೇಳಿ ಗಾಂಧೀಜಿ ಏನು ಮಾಡ್ತಿದ್ದಾರೆ, ಅದನ್ನು ಎತ್ತಿಡ್ತಿದ್ದಾರೆ, ತನ್ನ ಬಳಿ ಇಟ್ಕೊಂಡಿರ್ತಾರೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮೈ ಚಾನಲ್.